ಮಿಸ್ಸಿಂಗ್ ಟ್ವಿಸ್ಟ್ ಕಹಾನಿ. ರೀಲ್ಸ್ ಮಾಡ್ತಾ ಇದ್ದ ಹೆಂಡತಿ ದಿಢೀರಂತ ನಾಪತ್ತೆಯಾಗಿದ್ದಾಳೆ. ರೀಲ್ಸ್ ಮಾಡ್ತಾ ಇದ್ದಂತಹ ಹೆಂಡತಿ ದಿಢೀರಂತ ನಾಪತ್ತೆಯಾಗಿದ್ದು, ಹೆಂಡತಿ ಮಿಸ್ಸಿಂಗ್ ವಿಷಯ ಕೇಳಿದ ಗಂಡನಿಗೆ ಶಾಕ್ ಆಯ್ತು. ರೀಲ್ಸ್ ಮಾಡ್ತಾ ಇದ್ದಂತಹ ಹೆಂಡತಿ ನಾಪತ್ತೆಯಾಗಿದ್ದಾಳೆ. ಹೆಂಡತಿ ನಾಪತ್ತೆಯಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಗಂಡನಿಗೆ ಶಾಕ್ ಆಗಿದೆ. ಹೆಂಡತಿ ಹುಡುಕಿ ಕೊಡಿ ಅಂತ ಪೊಲೀಸರ ಮೊರೆ ಹೋದ ಪತಿ ಹೆಂಡತಿ ಮಿಸ್ಸಿಂಗ್ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೆ. ದಾವಣಗೆರೆ ಕೆಟಿಜೆ ನಗರ ಪೊಲೀಸ್ ಠಾಣೆಗೆ ಪತಿ ದೂರನ್ನ ನೀಡೋದಕ್ಕೆ ಮುಂದಾಗಿದೆ. ಡಿಸೆಂಬರ್ 21ರಂದು ದೂರನ್ನು ಸಹ ನೀಡಿದ್ದ ಪತಿರಾಯ ಪ್ರಶಾಂತ್. ಪತ್ನಿ ಕಾಣೆಯಾಗಿದ್ದಾಳೆ ಅಂತ ಪ್ರಶಾಂತ್ ದೂರನ್ನ ನೀಡಿದ್ದಾನೆ. ಪತ್ನಿ ನಿರ್ಮಲಾಳನ್ನ ಹುಡುಕಿ ಕೊಡಿ ಅಂತ ದೂರನ್ನ ದಾಖಲು ಮಾಡಿದ್ದ ಪತಿ ಪ್ರಶಾಂತ್ ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದ ನಿರ್ಮಲಾ ನಾಪತ್ತೆಯಾಗಿದ್ರು. ಪತ್ನಿ ನಾಪತ್ತೆಯಾಗಿದ್ದಾಳೆ ಅಂತ ಪತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲು ಮಾಡಿದ್ದಾನೆ. ಮದುವೆಯಾಗಿ 3 ತಿಂಗಳು ಸಂಸಾರ ಮಾಡಿದ್ದ ಪ್ರಶಾಂತ್. ಮದುವೆಯಾಗಿ 3 ತಿಂಗಳಷ್ಟೇ ಆಗಿತ್ತು. ನಿರ್ಮಲಾಗೆ ಮೊಬೈಲ್ ಹುಚ್ಚು ಇದ್ದು ರೀಲ್ಸ್ ಮಾಡ್ತಾ ಇದ್ಲು. ಯಾವಾಗ್ಲೂ ಮೊಬೈಲ್ ನಲ್ಲಿ ಬ್ಯುಸಿ ಆಗ್ತಾ ಇದ್ಲು ನಿರ್ಮಲಾ. ಹೆಚ್ಚು ಫಾಲೋವರ್ಸ್ ಹೊಂದಿರುವಂತಹ ನಿರ್ಮಲಾ ಯಾವಾಗ್ಲೂ ರೀಲ್ಸ್ ಮಾಡ್ತಾ ಇದ್ಲು. ದಿಢೀರಂತ ನಾಪತ್ತೆ ಆಗ್ತಾ ಇದ್ದಂತೆ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಪತಿ ಹೋಗಿ ಕಂಪ್ಲೇಂಟ್ ಅನ್ನ ಸಹ ದಾಖಲು ಮಾಡಿದಾನೆ. 3 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು. ಈಗ ಹೆಂಡತಿ ಮಿಸ್ಸಿಂಗ್. ಹೆಚ್ಚು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ಲು. ರೀಲ್ಸ್ ಅನ್ನ ಹೆಚ್ಚೆಚ್ಚಾಗಿ ಮಾಡ್ತಾ ಇದ್ಲು. ಕಥೆ ಇಲ್ಲಿಗೆ ಮುಗಿಯಲ್ಲ. ರೀಲ್ಸ್ ಮಾಡ್ತಾ ಇದ್ದ ಪತ್ನಿ ಮಿಸ್ಸಿಂಗ್ ಅಂತ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಜ. ಆದ್ರೆ ಪತ್ನಿ ನಿರ್ಮಲಾಳ ಚರಿತ್ರೆ ತಿಳಿದು ಗಂಡ ಪ್ರಶಾಂತಿಗೆ ಶಾಕ್ ಆಗಿದ್ದಾರೆ. ಯಾಕಂದ್ರೆ ನಿರ್ಮಲಾ ಅಲಿಯಾಸ್ ಸ್ನೇಹ, ಆಕೆಗೆ ಈ ಹಿಂದೆಯೇ ಮದುವೆಯಾಗಿತ್ತು. 4ರನ್ನ, ಒಬ್ಬಿಬ್ಬರನ್ನಲ್ಲ 4ರನ್ನ ಮದುವೆಯಾಗಿ ವಂಚಿಸಿದ್ದಾರೆ ಅಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮೈಸೂರಿನ ಬೆಳಗೊಳ ಹಾಗೂ ಬೆಂಗಳೂರಿನ ಒಬ್ಬ ಯುವಕ, ನಂತರ ಪ್ರಶಾಂತ್, ಹಾಗೆ ನಂತರ ಬೆಂಗಳೂರಿನ ರಘು, ಹೀಗೆ 4 ಮದುವೆಯಾಗಿದ್ದಾಳೆ ಈ ಹುಡುಗಿ ಅನ್ನೋದ್ರ ಬಗ್ಗೆ ಈಗ ಕಂಪ್ಲೇಂಟ್ ಇರೋದು. ನಿರ್ಮಲಾಳ ಈ ಚರಿತ್ರೆ, ಆಕೆಯ ಗಂಡ, ಈಗ ಪತ್ನಿ ಮಿಸ್ಸಿಂಗ್ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಪತಿ ಪ್ರಶಾಂತ್, ಆತನಿಗೆ ಶಾಕ್ ಕೊಟ್ಟಿರುವಂತದ್ದು. ಮಂಡ್ಯದ ಇನ್ನೊಬ್ಬ ಲವರ್ ಜೊತೆ ಈಗ ನಿರ್ಮಲಾ ಲವ್ ಡಬ್ಬಿಯಲ್ಲಿದ್ದಾಳೆ ಎನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಇದು ಈಗ ಶಾಕ್ ತಟ್ಟುವಂತೆ ಮಾಡಿದೆ ಪತಿ. ಇಲ್ಲ, ಅವಳು ಸ್ಟೇಷನ್ಗೆ ಬಂದಿದ್ದಾಳೆ. ಎಡಿಜನರ್ ಪೊಲೀಸ್ ಸ್ಟೇಷನ್ ಇಲ್ಲಿದ್ದಾಳೆ. ಕಂಪ್ಲೇಂಟ್ FIR ಮಾಡಿ ನಿನ್ನೆ ಅವಳು ಕಾರ್ ತಗೊಂಡೋಗಿ ಅವ್ರ ಊರಿಗೆ ಹೋಗಿ ಕರ್ಕೊಂಬಂದೆ ಪೊಲೀಸರ ಸಮೇತ. ಆ ಹುಡುಗನ್ನ ಕರ್ಕೊಂಬರೋಕ್ಕಾಗಲಿಲ್ಲ. FIR ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಇಲ್ಲಿ ರಾಜಿ ಮಾಡಿಸ್ತೀನಿ ಅಂದ್ರೆ ನಾನೇ ಬೇಡ ಅಂತೇಳಿ, ಬೇರೆ ಮುಂದೆ ಯಾರಿಗೂ ಮೋಸ ಆಗಬಾರ್ದು. ನಾನು ಮೋಸ ಹೋಗಿದ್ದೀನಿ. ನನ್ನಿಂದ ಫೋನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರೋದು. ರೀಲ್ಸ್ ಈಗ ಹಾಕಿದ್ಲಲ್ಲ ಇನ್ಸ್ಟಾಗ್ರಾಮ್ನಲ್ಲಿ, ಈ ಥರ ಅಷ್ಟೇ ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಈ ಥರ ಹಾಕಿ ಬೇರೆಯವರಿಂದ ತಿಳ್ಕೊಂಡು ನಾನು ಮಾನಸಿಕ ಕುಗ್ಗೋಗ್ಬಿಟ್ಟಿದ್ದೀನಿ. ಬೇರೆ ಇನ್ನು ಮುಂದೆ ಹುಡುಗನೂ ಫಸ್ಟ್ನೇ ಮದುವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರದರಾಜ್, ಪಾಪ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತಹ ಪತಿಗೆ ಈ ರೀತಿ ಶಾಕ್ ಆಗಿರುವಂತದ್ದು. 4 ಜನರನ್ನ ಆಕೆ ಮದುವೆ ಆಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿದೆ. ಹೇಗೆ ನಡೆದಿರುವಂತದ್ದು ಘಟನೆ, ಹೇಗೆ ಆಕೆಯ ಬಗ್ಗೆ ಗೊತ್ತಾಯಿತು, ಆಕೆಯ ಸತ್ಯ ಬಟಾಬಯಲಾಯಿತು ಅಂತ? ಪ್ರಗತಿ, ನಾವು ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ, ಯಾಕಂದ್ರೆ ಈ ಪುರುಷರು ಮಹಿಳೆಯರಿಗೆ ವಂಚಿಸುವ ಪ್ರಕರಣಗಳನ್ನ ಕೇಳಿದ್ವಿ. ಆದ್ರೆ ಈ ಪ್ರಕರಣದಲ್ಲಿ ಮಹಿಳೆನೇ 4 ಪುರುಷರಿಗೆ ವಂಚಿಸಿರುವಂತಹ ಪ್ರಕರಣ ಇದು. ಅಂದ್ರೆ ಪ್ರಶಾಂತ್ ದಾವಣಗೆರೆ, ಇವರು 2022ರಲ್ಲಿ ಒಂದು ಮದ್ವೆ ಆಗ್ತಾರೆ. ಅಂದ್ರೆ ಅವ್ರ ಫ್ಯಾಮಿಲಿ ಮತ್ತೆ ಅವ್ರು ಒಂದ್ಸಲಿ ಕುಣಿಗಲ್ಗೆ ಹೋದಾಗ ಅವರ ಏನು ಸ್ನೇಹ ಆಲಿಯಾಸ್ ನಿರ್ಮಲಾ, ಇವ್ರ ಫ್ಯಾಮಿಲಿ ಪರಿಚಯ ಆಗುತ್ತೆ. ಪರಿಚಯ ಆದ ನಂತರ ಇವ್ರ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಹಾಕೊಂಡು ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳನ್ನ ನೋಡ್ಬಿಟ್ಟು ಮತ್ತೆ ರೀಲ್ಸ್ ಗಳನ್ನ ನೋಡಿ ಇವ್ರು ಪ್ರಪೋಸ್ ಮಾಡ್ತಾರೆ. ಪ್ರಪೋಸ್ ಮಾಡಿ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಇಲ್ಲ ಆದ್ರೂ, ಇವ್ರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಇಲ್ಲ ಆದ್ರೂ ಇವ್ರು ದೇವಸ್ಥಾನದಲ್ಲಿ ಮದ್ವೆ ಆಗ್ತಾರೆ. ಮದ್ವೆ ಆದ ನಂತರ ಇವರು 3 ತಿಂಗಳು ಸಂಸಾರ ಮಾಡ್ತಾರೆ. 3 ತಿಂಗಳ ನಂತರ ಇವರು ತವ್ರ ಮನೆಗೆ ಹೋಗ್ತಾರೆ. ಹೋದ ನಂತರ ಅವ್ರು ನಾನು ಪ್ರೆಗ್ನೆಂಟ್ ಇದ್ದೀನಿ, ಈಗ ಬರಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ನಂತರ ಇವ್ರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿದಾಗ ಮತ್ತೆ ಬೆಂಗಳೂರಿನ ಮತ್ತೊಬ್ಬ ಯುವಕನ ಜೊತೆ ಮದುವೆ ಆಗಿರೋ ಫೋಟೋಗಳು ಇವ್ರಿಗೆ ಬರುತ್ತೆ. ಹಾಗಾಗಿ ಮತ್ತೆ ನಿರ್ಮಲಾ ಮತ್ತು ಅಲಿಯಾಸ್ ಸ್ನೇಹ ಇವರ ಹಿನ್ನೆಲೆಯನ್ನ ಕೆದಕಿದಾಗ ಹಿಂದೆ ಇವ್ರು ಪ್ರಶಾಂತ್ 3ನೇ ಮದುವೆ, ಅಂದ್ರೆ ಮೊದಲನೇ ಮದುವೆ ಮತ್ತು 2ನೇ ಮದುವೆನೂ ಸಹ ಆಗಿದ್ರು ಅನ್ನೋದನ್ನ ಅವರ ಕುಟುಂಬದ ಆಪ್ತರೇ ಸ್ಪಷ್ಟಪಡ್ತಾರೆ. ಅದಕ್ಕೆ ದಾಖಲೆಗಳನ್ನು ಸಹ ಪೊಲೀಸರಿಗೆ ಕೊಟ್ಟಿದ್ದಾರೆ. ಆದ್ರೆ ಈ ರೀತಿ ವಂಚನೆ
ನನಗಾದ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವರು ದಾವಣಗೆರೆ ಕೆಡಿಜೆ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಚೀಟಿಂಗ್ ಪ್ರಕರಣವನ್ನು ಸಹ ದಾಖಲಿಸ್ತಾರೆ. ಅಂದ್ರೆ ಈ ಮುಂಚೆ ಮಿಸ್ಸಿಂಗ್ ಪ್ರಕರಣವನ್ನು ದಾಖಲಿಸಿದ್ರು, ಮತ್ತೆ ಇವರು ಚೀಟಿಂಗ್ ಪ್ರಕರಣವನ್ನ ಈಗ ದಾಖಲಿಸಿ ಈ ರೀತಿ ಅನ್ಯಾಯಗಳು ಆಗ್ಬಾರ್ದು. ಯಾಕಂದ್ರೆ ನನಗೆ ಮೊದಲನೇ ಮದುವೆ ತುಂಬಾ ಕನಸುಗಳನ್ನು ಕಟ್ಕೊಂಡು ಮದುವೆ ಆಗಿದೆ, ಆದ್ರೆ ಈ ರೀತಿ ವಂಚನೆ ಆಯ್ತು. ಇದು ಈ ಹುಡುಗಿಯಿಂದ ಬೇರೆಯವ್ರಿಗೂ ಸಹ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರೀಗ ಪ್ರಕರಣವನ್ನು ದಾಖಲಿಸಿ ಈ ಕೇಸಲ್ಲಿ ಫೈಟ್ ಮಾಡ್ತಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ವರದರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಪ್ರಶಾಂತ್ ಪತ್ನಿ ಮನೆಗೆ ಬಂದರೂ ಸಹ ಯಾವುದೇ ರೀತಿಯಾದಂತಹ ನಾನು ಇನ್ಮೇಲೆ ಮುಂದುವರ್ಸಲ್ಲ ಸಂಬಂಧ ಇವ್ರ ಜೊತೆ ಅಂತ ಹೇಳಿದಾರಂತೆ. ಇನ್ನ ಏನಾಗುತ್ತೆ ಅಂತ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.